Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ ಎಕ್ಸಸೈಸ್ 7.8 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಕಲಿಯೋಣ. ಓಕೆ, ನಾವು ಇಷ್ಟೆಲ್ಲ ಎಕ್ಸಸೈಸ್ ಮಾಡಿವಲ್ಲ, ಎಕ್ಸಸೈಸ್ 7.7 ವರೆಗೆ ಏನೆಲ್ಲ ಎಕ್ಸಸೈಸ್ ಮಾಡಿವಲ್ಲ, ಸೊ ಅಷ್ಟರೊಳಗೆ ನಾವು ಯಾವ ಇಂಟಿಗ್ರಲ್ಸ್ ಮಾಡಿವ ಅಂದ್ರೆ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಯಾವ ಇಂಟಿಗ್ರಲ್ಸ್ ಮಾಡಿದ್ರೆ ಎಕ್ಸಸೈಸ್ 7.1 ಇಂದ 7.7 ವರೆಗೆ ಯಾವ ಇಂಟಿಗ್ರಲ್ಸ್ ಮಾಡಿದ್ರೆ ದಟ್ ಈಸ್ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಓಕೆ, ಸೊ ಅಲ್ಲಿ ಏನ್ ಬರುತ್ತೆ, ಕಾನ್ಸ್ಟೆಂಟ್. ಪ್ರತಿ ಒಂದು ಇಂಟಿಗ್ರಲ್ ಅಲ್ಲಿ ಕಾನ್ಸ್ಟೆಂಟ್ ಬಂತು, ದಟ್ ಈಸ್ ವೈ ದಟ್ ಈಸ್ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಸೊ ನಾವೇನ್ ಕಲ್ತೀವಲ್ಲ ಈಗ, ದಟ್ ಈಸ್ ಡೆಫಿನೆಟ್ ಇಂಟಿಗ್ರಲ್ಸ್. ಓಕೆ, ಡೆಫಿನೆಟ್ ಇಂಟಿಗ್ರಲ್ಸ್ ಯಾವ ತರ ಮಾಡ್ಬೇಕಂದ್ರೆ, ಸಪೋಸ್ ನಮ್ಗೆ ಯಾವ ತರ ಕೊಟ್ಟಿರ್ತಾರೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ ಎ ಟು ಬಿ. ಓಕೆ, ನಾವೇನ್ ಮಾಡ್ಬೇಕು, ಇದನ್ನ ಇಂಟಿಗ್ರೇಟ್ ಮಾಡಿದಾಗ, ಓಕೆ, ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬಂದಿರುತ್ತಲ್ಲ, ಸೊ ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಆ ಬಂದಿರೋ ಎಫ್ ಆಫ್ ಎಕ್ಸ್ ನ ಈ ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅಪ್ಪರ್ ಲಿಮಿಟ್. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಲೋವರ್ ಲಿಮಿಟ್. ಓಕೆ, ಎ ಐತಲ್ಲ ಇದು, ದಿಸ್ ವಿ ಕಾಲ್ ಇಟ್ ಆಸ್ ಲೋವರ್ ಲಿಮಿಟ್. ಓಕೆ, ನಾವು ಇದು ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ, ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಲೋವರ್ ಲಿಮಿಟ್ ಇಲ್ಲಿ ಬರ್ಕೊಳ್ಳಿ, ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಇಲ್ಲಿ ಬರ್ಕೊಳ್ಳಿ. ಇಂಟಿಗ್ರೇಷನ್ ಫ್ರಮ್ ಎಲ್ ಎ ಟು ಬಿ, ಎ ಇಂದ ಬಿ ವರೆಗೆ ಇಂಟಿಗ್ರೇಟ್ ಮಾಡಬೇಕು. ಸೊ ನಮ್ಗೆ ಫಸ್ಟ್ ಏನ್ ಮಾಡಬೇಕು, ಈಗ ಅಪ್ಪರ್ ಲಿಮಿಟ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಫ್ ಆಫ್ ಬಿ ಮೈನಸ್ ಆಫ್, ಆಮೇಲೆ ಏನ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಫ್ ಆಫ್ ಬಿ ಮೈನಸ್ ಆಫ್ ಎಫ್ ಆಫ್ ಎ. ಓಕೆ, ಇದು ನೋಡಿ. ಸೊ ದಿಸ್ ಈಸ್ ವಾಟ್ ಡೆಫಿನೆಟ್ ಇಂಟಿಗ್ರಲ್ ಮೀನಿಂಗ್. ಓಕೆ, ಇದು ನಾನು ಕಾನ್ಸ್ಟೆಂಟ್ ಯಾಕೆ ಬರ್ಕೊಂಡಿಲ್ಲ ಅಂದ್ರೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಸಪೋಸ್ ನಾನು ಕಾನ್ಸ್ಟೆಂಟ್ ಯಾಕೆ ಬರ್ದಿಲ್ಲ, ಎಲ್ಲ ಕಡೆ ಕಾನ್ಸ್ಟೆಂಟ್ ಬರ್ಕೊಳ್ತಿದ್ದು, ಹೌದಾ? ಇಲ್ಲಿ ಕಾನ್ಸ್ಟೆಂಟ್ ಬರಲ್ಲ ನಮ್ಗೆ. ಯಾಕೆ ಬರಲ್ಲ ಅಂದ್ರೆ, ಇದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. Suppose if they have given integration from a to b f of x with respect to dx with respect to x ಅಂತ ಕೊಡಿ. ಇದ್ರ f of x ಇಂಟಿಗ್ರೇಷನ್ ಏನ್ ಬರುತ್ತೆ, ಕ್ಯಾಪಿಟಲ್ f of x ಪ್ಲಸ್ c ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಈಗ ನಾನು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಎ ಇಂದ ಬಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀನಿ, ಬಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, ಬಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಫ್ ಆಫ್ ಬಿ, ಓಕೆ, ಪ್ಲಸ್ ಸಿ, ನೆಕ್ಸ್ಟ್ ಮೈನಸ್ ಆಫ್ ನಮ್ಗೆ ಎಲ್ಲೆಲ್ಲಿ ಎಕ್ಸ್ ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಸಬ್ಸ್ಟಿಟ್ಯೂಟ್, ಎಫ್ ಆಫ್ ಎ ಮೈನಸ್ ಪ್ಲಸ್ ಸಿ ಇದೆ, ಸಿ ಬರ್ಕೊಳ್ಳಿ. ಓಕೆ, ನಾವು ಈ ನೋಡಿ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಫ್ ಆಫ್ ಬಿ ರೈಟ್ ಆಸ್ ಇಟ್, ಎಫ್ ಆಫ್ ಬಿ ಹೆಂಗಿದೆ ಹಂಗೆ ಬರ್ಕೊಳ್ತೀನಿ, ಪ್ಲಸ್ ಸಿ ಆಲ್ಸೋ ರೈಟ್ ಆಸ್ ಇಟ್ ಇಸ್. ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋದು ಮೈನಸ್ ಎಫ್ ಆಫ್ ಎ, ಓಕೆ, ಮೈನಸ್ ಸಿ. ಓಕೆ, ಈ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಮಾಡ್ಬಿಡಿ. ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಬರ್ತೌದಾ? ಓಕೆ, ಅದೇ ತರ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ. ಅದಕ್ಕೋಸ್ಕರ ಇಲ್ಲಿ ಸಿ ಬರಲ್ಲ ನೋಡಿ. ಇಲ್ಲಿ ಯಾಕೆ ಸಿ ಬರಲ್ಲ ಅಂದ್ರೆ, ಈ ಪ್ರಕಾರ ಮಾಡಿದಾಗ ಇಲ್ಲಿ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ. ಸೊ ನಿಮಗೆ ಇದು ಪಕ್ಕ ಇದು ಗೊತ್ತಿರಬೇಕು, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಬಂದಿರೋ ಇಂಟಿಗ್ರೇಷನ್ ಏನ್ ಬರುತ್ತಾ ಅದರಲ್ಲಿ ಫಸ್ಟ್ ಬಿ ವ್ಯಾಲ್ಯೂ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಮೈನಸ್ ಆಫ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್. ಇಷ್ಟು ಸಾಲ್ವ್ ಮಾಡಿದ್ರೆ, ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ, ಇಷ್ಟು ಕಾನ್ಸೆಪ್ಟ್ ನೋಡಿ, ಇಷ್ಟು ಕಾನ್ಸೆಪ್ಟ್ ಇಂದ ನಾವು ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ, ಸೊ ನಮಗೆ ಏರಿಯಾ ಆಫ್ ದಿ ರೀಜನ್. ಓಕೆ, ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಕರ್ವ್. ಓಕೆ, ಸೊ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್, ಲೆಟ್ ಅಸ್ ಕನ್ಸಿಡರ್ ಯಾವ್ದಾರ ಒಂದು, ಓಕೆ, ನಮ್ಗೆ ಈ ತರ ಒಂದು ಗ್ರಾಫ್ ಇದೆ ಅನ್ಕೊಳ್ಳಿ. ಈ ಗ್ರಾಫ್ ಬೌಂಡೆಡ್ ಅನ್ ಏರಿಯಾ. ಓಕೆ, ಇಷ್ಟು ಏರಿಯಾ ಕಂಡುಹಿಡಿದೆ, ಇಷ್ಟು ಏರಿಯಾ ಇದೆ ಅಂತ ಅನ್ಕೊಳ್ಳಿ. ಇಷ್ಟು ಏರಿಯಾ ನಮ್ಗೆ ಇದ್ರದ್ದು ಏರಿಯಾ ಕಂಡುಹಿಡಿ ಅಂತ ಹೇಳಿದ್ರೆ ಅಂತ ಅನ್ಕೊಳ್ಳಿ. ಸೊ ನಮ್ಗೆ, ಸೊ ಹಿಯರ್ ಇಟ್ ಈಸ್ ಎ ಪಾಯಿಂಟ್ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದಿಸ್ ಇಸ್ ಎ ಪಾಯಿಂಟ್ ಅಂಡ್ ದಿಸ್ ಇಸ್ ಬಿ ಪಾಯಿಂಟ್. ಓಕೆ, ನೌ ಐ ಹ್ಯಾವ್ ಟು ಫೈಂಡ್ ದಿ ಏರಿಯಾ ಬೌಂಡೆಡ್ ಬೈ ದಿಸ್ ಕರ್ವ್. ಲೆಟ್ ಅಸ್ ಕನ್ಸಿಡರ್ ದ ಕರ್ವ್. ಸೊ ನಮ್ಗೆ ಈಕ್ವೇಶನ್ ಇದೆ ಎಫ್ ಆಫ್ ಎಕ್ಸ್ ಇದೆ ಅಂತ ನೋಡಿ, ದಟ್ ಇಸ್ ವೈ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ವೈ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇದ್ರದ್ದು ಏರಿಯಾ ಕಂಡುಹಿಡಿ ಅಂತ ಹೇಳಿದ್ರೆ, ಇದ್ರದ್ದು ಏರಿಯಾ ನೀವು ಹೆಂಗ್ ಕಂಡುಹಿಡಿಯುತ್ತಂದ್ರೆ, ಏರಿಯಾ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಮಾಡೋಕೆ. ಇಂಟಿಗ್ರೇಟ್ ಎಲ್ಲಿಂದ ಎಲ್ಲಿವರೆಗೆ, ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ಏರಿಯಾ ಕಂಡುಹಿಡಬೇಕು, ಎ ಇಂದ ಬಿ ವರೆಗೆ ಹೋದ. ಸೊ ದಟ್ ಈಸ್ ಮೈ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ. ಓಕೆ, ಕರ್ವ್ದು ಗ್ರಾಫ್, ಇದು ಕರ್ವ್ದು ನಮಗೆ ಈಕ್ವೇಶನ್ ಇದೆ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್, ಓಕೆ, ಡಿ ಎಕ್ಸ್. ಓಕೆ, ಈ ಏರಿಯಾ ಏನಿದೆಲ್ಲ, ಏರಿಯಾ ಆಫ್ ದಿಸ್ ರೀಜನ್ ಬೌಂಡೆಡ್ ಬೈ ದ ಕರ್ವ್ ಏನಿದೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಗೊತ್ತಿರಬೇಕು, ಇದನ್ನು ಏರಿಯಾ. ಬಟ್ ಇದನ್ನ ಇಲ್ಲಿ ಯೂಸ್ ಮಾಡಲ್ಲ ನಾವು. ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇಷ್ಟಿಗೆ ನೆನಪಿರ್ಲಿ. ನಮ್ಗೆ ಇದು ಯಾವ್ದಾದ್ರು ಗ್ರಾಫ್ ಇದೆ ಅನ್ಕೊಳ್ಳಿ, ಅದ್ರದ್ದು ಈಕ್ವೇಶನ್ ಏನು ಕೊಟ್ಟಿದ್ರೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಈಕ್ವೇಶನ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಾಗ, ಓಕೆ, ನಾವ್ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದಿಸ್ ರೀಜನ್.
ಅದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ ಇಸ್ ಕೊಟ್ಟು ಎ ಇಂದ ಸ್ಟಾರ್ಟ್ ಮಾಡಿದೆ ಎಕ್ಸ್ ಇಸ್ ಕೊಟ್ಟು ಬಿ ಗೆ ಎಂಡ್ ಆಗ್ತಿದೆ. ಸೊ ಎ ಇಂದ ಬಿ ಗೆ ನಾವೇನ್ ಮಾಡಬೇಕು ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋಕೆ ಇಂದ ಬಿ ಬೇಕಾ. ಸೊ ಈಕ್ವೇಶನ್ ಆಫ್ ದಿ ಕರ್ವ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಓಕೆ ಈ ತರ ಮಾಡ್ಕೊಂಡು ನಾವು ಏರಿಯಾ ಆಫ್ ದಿ ರೀಜನ್ ಕಂಡುಹಿಡಿಬೇಕು. ಓಕೆ ಬಟ್ ಅದು ಕಾನ್ಸೆಪ್ಟ್ ಈಗ ಇಲ್ಲ, ನೀವು ಇಷ್ಟು ಅರ್ಥ ಮಾಡ್ಕೋಬೇಕು. ಓಕೆ ಇದ್ರ ಮೇಲೆನೆ ಕ್ವಶನ್ಸ್ ಇದಾವೆ ಸದ್ಯಕ್ಕೆ. ಓಕೆ ಇದು ನಮ್ಗೆ ಯಾವಾಗಿದೆ ಅಂದ್ರೆ ಸೊ ದಿಸ್ ಈಸ್ ನಿಮ್ಗೆ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಬರುತ್ತೆ. ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ಕರ್ವ್ ಎಫ್ ಆಫ್ ಎಕ್ಸ್. ಓಕೆ ಸೊ ಇದು ಇಷ್ಟು ಬರುತ್ತೆ ನೋಡಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ಈಗ ನಾವು ಕ್ವಶನ್ಸ್ ಸಾಲ್ವ್ ಮಾಡೋಣ ಅಂತ ಎಕ್ಸಾಂಪಲ್ ಕ್ವಶನ್ಸ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಈಗ ಡೆಫಿನೆಟ್ ಇಂಟಿಗ್ರಲ್ಸ್ ನಮಗೆ ಫಾರ್ಮುಲಾ ಹೆಂಗ್ ಬರುತ್ತೆ ಅಂತೇಳಿ ಕಂಡು ಹಿಡಿದ್ರೆ ಈಗ ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ನೋಡಿ. ಸೊ ನಮ್ಗೆ ಏನಂದ್ರೆ ಸೊ ನಮ್ಗೆ ಯಾವ ತರ ಬರ್ತೀವಿ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇದ್ದಾಗ ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಇದ್ರದ್ದು ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ಸೊ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ ಆ ಲಿಮಿಟ್ಸ್ ಅಪ್ಲೈ ಮಾಡ್ಬೇಕು. ಲಿಮಿಟ್ಸ್ ಎಲ್ಲಿಂದವರೆಗೆ ಸೊ ನಮಗೆ ಎ ಇಂದ ಬಿಗೆ. ಓಕೆ ಸೊ ದಿಸ್ ಬಿ ಇದೆಯಲ್ಲ ಇದು ಅಪ್ಪರ್ ಲಿಮಿಟ್ ಅಂತೀವಿ, ಇದನ್ನೇನಂತೀವಿ ಲೋವರ್ ಲಿಮಿಟ್ ಅಂತೀವಿ. ಸೊ ಫಸ್ಟ್ ಏನ್ ಮಾಡ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗುತ್ತೆ ಎಫ್ ಆಫ್ ಬಿ ಮೈನಸ್ ಆಫ್ ಎಫ್ ಆಫ್ ಎ. ಓಕೆ ಇದನ್ನ ಕಲ್ತೀವಿ ನಾವೀಗ. ಅದ್ರ ಪ್ರಕಾರ ಇದನ್ನ ಸಾಲ್ವ್ ಮಾಡೋಣ ನೋಡಿ. ಸೊ ಇದನ್ನ ಇಂಟಿಗ್ರೇಟ್ ಮಾಡೋಣ ನೋಡಿ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಫ್ರಮ್ 2 to 3. ಓಕೆ ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಲೋವರ್ ಲಿಮಿಟ್ 2 ಕೊಟ್ಟಿದ್ದಾರೆ, ಅಪ್ಪರ್ ಲಿಮಿಟ್ 3 ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕೊಟ್ಟಿರೋದು ಕ್ವಶನ್ ಬರ್ಕೊಳ್ತೀವಿ. ಇಂಟಿಗ್ರೇಷನ್ ಫ್ರಮ್ ಓಕೆ 2 to 3 ಎಕ್ಸ್ ಸ್ಕ್ವೇರ್. ಓಕೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ ಇಂಟಿಗ್ರೇಷನ್ ಫ್ರಮ್ ವೇರ್ ಟು ವೇರ್ ದಟ್ ಈಸ್ 2 to 3. ಓಕೆ ಎಲ್ಲೆಲ್ಲಿ ಎಕ್ಸ್ ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡೋಣ 3 ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ 3 ಕ್ಯೂಬ್ ಡಿವೈಡೆಡ್ ಬೈ ಇಟ್ ಈಸ್ 3 ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ ನೆಕ್ಸ್ಟ್ ಮೈನಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಲೈನ್ ಸಬ್ಸ್ಟಿಟ್ಯೂಟ್ ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ 2 ಕ್ಯೂಬ್ ಡಿವೈಡೆಡ್ ಬೈ 2. ಓಕೆ ಸೊ ನಾವು ಜಸ್ಟ್ 3 ಕ್ಯೂಬ್ ಅಂದ್ರೆ ದಿಸ್ 3 1 3 1 ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ 3 ಕ್ಯೂಬ್ ಇದ್ದು 1 3 ಕ್ಯಾನ್ಸಲ್ ಆಗುತ್ತೆ. 3 ಸ್ಕ್ವೇರ್ ಹೊಡುತ್ತೆ. 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಷ್ಟು 9 ಅಂತ ಅರ್ಥ. ಓಕೆ 9 ಮೈನಸ್ ಆಫ್ 2 to the power 3 ಅಂದ್ರೆ 8 ಆಗುತ್ತೆ. 8 ಡಿವೈಡೆಡ್ ಬೈ 2. ಸಾರಿ ಇಲ್ಲಿ 3 ಇದೆ, ಈ 3 ಬರಿಬೇಕಿತ್ತು ನಾನು. ಓಕೆ ಸೊ 8 ಡಿವೈಡೆಡ್ ಬೈ 3 ಆಗುತ್ತೆ ನೋಡಿ. ಓಕೆ ನಾವು ಇಲ್ಲಿ ಏನಂದ್ರೆ ಏನಿರುತ್ತೆ 1 ಇರುತ್ತೆ 1 ಬರ್ಕೊಳ್ಳಿ. ಎಲ್ ಸಿ ಎಂ ತೊಗೊಳ್ಳಿ 1 and 3 ಎಲ್ ಸಿ ಎಂ ತೊಗೊಂಡ್ರೆ ಏನಾಗುತ್ತೆ ದಟ್ ಈಸ್ 3 ಆಗುತ್ತೆ. 3 ಬರ್ಕೊಳ್ಳಿ ದಟ್ ಈಸ್ ಅಂಡ್ ನಮ್ಗೆ ಏನಾಗುತ್ತೆ ದಟ್ ಈಸ್ 1 3 ಜಾ 3 3 1 ಜಾ 3 9 3 ಎಷ್ಟಾಗುತ್ತೆ 27 ಮೈನಸ್ 8 ಆಗುತ್ತೆ ನೋಡಿ. ದಟ್ ಈಸ್ ಈಕ್ವಲ್ 27 ಅಲ್ಲಿ 8 ಕಳೆದ್ರೆ ಎಷ್ಟಾಗುತ್ತೆ ನಮಗೆ 19 ಆಗುತ್ತೆ. 19 ಡಿವೈಡೆಡ್ ಬೈ 3. ಓಕೆ ಸೊ 19 ಡಿವೈಡೆಡ್ ಬೈ 3 ಇಸ್ ದಿ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಅದೇ ಎಕ್ಸಾಂಪಲ್ ನಮಗೆ ಎಕ್ಸಾಂಪಲ್ ಕ್ವಶನ್ ಇಂದ ಸೆಕೆಂಡ್ ಕ್ವಶನ್ ನೋಡಿ ಅದರಲ್ಲೇ. ಓಕೆ ನಮಗೆ ಇದನ್ನ ಏನ್ ಮಾಡಬೇಕು ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಓಕೆ ಇದನ್ನ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ನಾವು ಇಂಟಿಗ್ರೇಟ್ ಮಾಡ್ಬೋದು. ಓಕೆ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಟರ್ಮ್ ಬರುತ್ತೆ ಅದರಲ್ಲಿ. ಓಕೆ 30 ಮೈನಸ್ ಎಕ್ಸ್ ಟು ದಿ ಪವರ್ 2 3/2 ನ. ಓಕೆ 30 ಮೈನಸ್ ಎಕ್ಸ್ ಟು ದಿ ಪವರ್ 3/2 ನ ನಾವು ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ರೂಟ್ ಎಕ್ಸ್ ಬರುತ್ತೆ. ಓಕೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ ನಾವು ದಿಸ್ ವಿಲ್ ಬಿಕಮ್ ವಾಟ್ 30 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. 0 ಬರ್ಕೊಳ್ಳಿ ಮೈನಸ್ ಯು ರೈಟ್ ಆಸ್ ಇಟ್ ಇಸ್. ಎಕ್ಸ್ ಟು ದಿ ಪವರ್ 3/2 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 3/2 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3/2 ಓಕೆ ಇಂಟು ಎಕ್ಸ್ ಟು ದಿ ಪವರ್ 3/2 ಮೈನಸ್ 1. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ ಸೊ ನಾವು ದಟ್ ಈಸ್ 0 ಯು ರೈಟ್ ಆಸ್ ಇಟ್ ಇಸ್. 0 ನ ಬಿಟ್ಬಿಡಿ ನಮಗೆ 3/2 ಯು ರೈಟ್ ಆಸ್ ಇಟ್ ಇಸ್ ಮೈನಸ್ 3/2 ರೈಟ್ ಆಸ್ ಎಕ್ಸ್ ಟು ದಿ ಪವರ್ 3/2 ಮೈನಸ್ 1 ಅಂದ್ರೆ 3/2 ಮೈನಸ್ 1 ಅಂದ್ರೆ ಏನ್ ಬರುತ್ತೆ ನಮಗೆ ದಟ್ ಈಸ್ 1/2 ಆಗುತ್ತೆ. ಹೌದಾ ಸೊ ದಿಸ್ ಯು ಕ್ಯಾನ್ ಆಸ್ ಎಕ್ಸ್ ಟು ದಿ ಪವರ್ 1/2. ಓಕೆ ಸೊ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ ನಾವು ಇಲ್ಲಿ ಏನಿದೆ ಅದು ಚೆಕ್ ಮಾಡಿ.
ಓಕೆ ನಾವು ಜಸ್ಟ್ ಕೊಟ್ಟಿರೋದು ಬರ್ಕೊಳ್ತೀವಿ ನೋಡಿ, ದಟ್ ಈಸ್ 4 to 9. ಓಕೆ, ದಟ್ ಈಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 30 ಮೈನಸ್ ಎಕ್ಸ್ ಟು ದಿ ಪವರ್ 3/2 ಹೋಲ್ ಸ್ಕ್ವಯರ್. ಓಕೆ, ಡಿ ಎಕ್ಸ್. ಓಕೆ, ನಾವು ರೂಟ್ ಎಕ್ಸ್ ಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ಡಿ ಟಿ ಆಗಿ ಬರ್ಕೊಂಡು. ಸೊ ದಟ್ ಈಸ್ ಎಕ್ಸ್ ಟು ದಿ ಪವರ್ 1/2 ಇಸ್ ನಥಿಂಗ್ ಬಟ್ ಔಟ್ ರೂಟ್. ಹೌದಾ, ರೂಟ್ ಎಕ್ಸ್. ಹೌದಾ, ಈ ಡಿ ಎಕ್ಸ್ ನ ಹೇಳ್ತಾನೆ, ಡಿ ಎಕ್ಸ್ ನ ಹೇಳ್ತಾರ, ದಟ್ ಈಸ್ ಈಕ್ವಲ್ ಟು ಇವನ್ನ ಎಲ್ಲ ಆ ಕಡೆ ತಗೋಣ. ಅವಾಗ ಏನಾಗುತ್ತೆ, ದಿಸ್ ಇಸ್ ಮೈನಸ್ 2 ಡಿವೈಡೆಡ್ ಬೈ 3 ಡಿ ಟಿ ಆಗುತ್ತೆ. ಓಕೆ, ರೂಟ್ ಎಕ್ಸ್ ಡಿ ಎಕ್ಸ್ ಯು ಕ್ಯಾನ್ ಇಟ್ ಆಸ್ ಮೈನಸ್ 2 ಡಿವೈಡ್ ಬೈ 3 ಡಿ ಟಿ ಅಂತ ಬರೀಬಹುದು. ಓಕೆ, ಇಲ್ಲಿ ಬರ್ಕೊಳ್ತೀನಿ ನೋಡಿ. ಅಂಡ್ ಸೊ ನಾವು ಹಿಯರ್ ಇಂಟಿಗ್ರೇಷನ್ ಆಫ್ 4 to integration from 4 to 9. ಓಕೆ, ರೂಟ್ ಎಕ್ಸ್ ಡಿವೈಡೆಡ್ ವಿತ್ ಐತಿ 30 ಮೈನಸ್ ಎಕ್ಸ್ ಟು ದಿ ಪವರ್ 3/2 ಐ ಕ್ಯಾನ್ ಇಟ್ ಆಸ್ ಟಿ ಅಂತ ಬರೀಬಹುದು. ಓಕೆ, ದಟ್ ಈಸ್ ಟಿ ಅಂತ ಬರ್ಕೊಳ್ಳಿ. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. 30 ಮೈನಸ್ ಎಕ್ಸ್ ಟು ದಿ ಪವರ್ 3/2 ಟಿ ಅಂತ ತೊಗೊಂಡ್ವಿ. ಇದು ಸ್ಕ್ವೇರ್ ಇದೆ, ಸ್ಕ್ವೇರ್ ಬರ್ಕೊಳ್ಳಿ. ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು, ಮೈನಸ್ 2 ಡಿವೈಡೆಡ್ ಬೈ 3 ಡಿ ಟಿ ಅಂತ ಬರೀಬಹುದು. ಓಕೆ, ಇದು ನೋಡಿ ಇಲ್ಲಿ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೌದಾ, ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಈ ಲಿಮಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರ್ತವೆ. ಓಕೆ, ನಾವು ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದ ಮೇಲೆ ಈ ಲಿಮಿಟ್ಸ್ ಚೇಂಜ್ ಆಗ್ತವೆ. ಓಕೆ, ಲಿಮಿಟ್ಸ್ ಏನಾಗ್ತವೆ ಇಲ್ಲಿ ನೋಡಿ. ಈಗ ನೋಡಿ, ಎಕ್ಸ್ ವ್ಯಾಲ್ಯೂ 4 ಇದ್ದಾಗ, ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡಿ. ಟಿ ದಟ್ ಈಸ್ ಈಕ್ವಲ್, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಟು ಇಟ್ ಈಸ್ ನಥಿಂಗ್ ಬಟ್ ನಮ್ಗೆ ಏನಾಗುತ್ತೆ, ಎಕ್ಸ್ ದಟ್ ಈಸ್ 30 ಮೈನಸ್, ಸೊ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಇಲ್ಲಿ 4 ಇದೆ, 4 ಸಬ್ಸ್ಟಿಟ್ಯೂಟ್ ಮಾಡಿ. 4 to the power 3/2. ಓಕೆ, 4 to the power t that is equal to 30 minus ಇದೇನು ಬರೀಬಹುದು ನನಗೆ, 4 to the power 3/2 you can it as that is 4 to the power 1/2 whole power 3 ಅಂತ ಬರೀಬಹುದು. ಸೊ ದಟ್ ಈಸ್ ರೂಟ್ 4 ಅಂದ್ರೆ ಎಷ್ಟು, 2 ಹೌದಾ. ಓಕೆ, 2 to the power 2 ರೂಟ್ 4 ಇಸ್ ನಥಿಂಗ್ ಬಟ್ 2 ಆಗುತ್ತೆ. ದಟ್ ಈಸ್ 2 to the power 3 ಅಂದ್ರೆ ಏನಾಗುತ್ತೆ, 8 ಆಗುತ್ತೆ. ದಿಸ್ ಈಸ್ 8 ಆಗುತ್ತೆ ನೋಡಿ. ಇದು ಬರೇ ಮೈನಸ್ ಬರಬೇಕಿತ್ತು, ಇಲ್ಲಿ ಬರೇ ಓಕೆ ಮೈನಸ್ ಆಫ್ ಇದೇನು ಬಂತು, 8 ಬಂತು. ಓಕೆ, 30 ಮೈನಸ್ 8 ಅಂದ್ರೆ ಎಷ್ಟು ಬಂತು, 22 ಬರುತ್ತೆ. 22 ಬರುತ್ತೆ. ಓಕೆ, ನಾವು ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ಟಿ ವ್ಯಾಲ್ಯೂ ಏನು ಬಂತು, 22 ಬಂತು. ಎಕ್ಸ್ ವ್ಯಾಲ್ಯೂ ಟಿ ಇದ್ದಾಗ ಟಿ ವ್ಯಾಲ್ಯೂ ಇಂದ 22 ಬಂದು 22 ಬರುತ್ತೆ. ಓಕೆ, ಅದೇ ತರ ಎಕ್ಸ್ ವ್ಯಾಲ್ಯೂ 9 ಇದ್ದಾಗ ಟಿ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡೋಣ. ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 9. ಎಕ್ಸ್ ದಟ್ ಈಸ್ ಈಕ್ವಲ್ ಟು 9. ಓಕೆ, ದಟ್ ಈಸ್ ಟಿ ದಟ್ ಈಸ್ ಈಕ್ವಲ್ ಟು 30 ಮೈನಸ್ 9 to the power 3/2. ಓಕೆ, ದಿಸ್ ಇಸ್ 9 to the power 3/2 ಹೆಂಗ್ ಬರೀಬಹುದು ನಾವು, 9 to the power 3/2 you can as 9 whole power 9 ಪವರ್ 1/2 ಹೋಲ್ ಪವರ್ ಏನು 3 ಆಗುತ್ತೆ. ಸೊ 9 ಪವರ್ 1/2 ಅಂದ್ರೆ ರೂಟ್ 9 ಅಂತ. ರೂಟ್ 9 ವ್ಯಾಲ್ಯೂ ಎಷ್ಟು ನಮಗೆ, ರೂಟ್ 9 ವ್ಯಾಲ್ಯೂ ಅಂದ್ರೆ 3 ಅಂತಾರೆ. ದಟ್ ಈಸ್ 3 to the power 3 ಅಂತ. 3 to the power 3 ಅಂದ್ರೆ ಎಷ್ಟದು, 27 ಅಂತಾರೆ. ದಟ್ ಈಸ್ 3 to the power 3 ಅಂದ್ರೆ 27 ಆಗುತ್ತೆ. ಅಂದ್ರೆ 30 ಮೈನಸ್ 27. ಓಕೆ, 30 ಮೈನಸ್ 27 ಅಂದ್ರೆ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 3 ಆಗುತ್ತೆ. 3 ಬರ್ಕೊಂಡು ಟಿ ಅಂದ್ರೆ ಎಕ್ಸ್ ವ್ಯಾಲ್ಯೂ 9 ಇದ್ದಾಗ ಟಿ ವ್ಯಾಲ್ಯೂ ಏನು ಬಂತು, 3 ಬಂತು. ಅದು 3 ಇಲ್ಸ್. ಓಕೆ, ಇಲ್ಲಿ ನೋಡಿ -2/3 ನಾವು ಹೊರಗೆ ಬರ್ಕೊಳ್ತೀನಿ. ದಿಸ್ -2/3 ನಾವು ಹೊರಗೆ ಬರ್ಕೊಳ್ತೀನಿ. ಓಕೆ, ಅಂಡ್ 1 ಡಿವೈಡ್ ಬೈ ಟಿ ಸ್ಕ್ವೇರ್ ನ ಮೇಲ್ ಬರ್ಕೊಂಡ್ರೆ ಏನಾಗುತ್ತೆ, ಟಿ ಟು ದಿ ಪವರ್ -2 ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಫ್ರಮ್ 22 to 3. ಓಕೆ, ಲಿಮಿಟ್ಸ್ ಡಿ ಟಿ. ಓಕೆ, ಇಂಟಿಗ್ರೇಷನ್ ಫ್ರಮ್ 22 to 3 ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಓಕೆ, ಟಿ ಟು ದಿ ಪವರ್ -2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಟಿ ಟು ದಿ ಪವರ್ -2 + 1 ಡಿವೈಡೆಡ್ ಬೈ -2 + 1. ಓಕೆ, ಸೊ ಲಿಮಿಟ್ಸ್ ಇಲ್ಲಿ ಏನಿದೆ, ಇದು 2 ಡಿವೈಡ್ ಬೈ 3 ಇದು ಉಲ್ಟಾ ಬರ್ಕೊಂಡು -2 ಡಿವೈಡ್ ಬೈ 3 ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇದಕ್ಕೆ ಲಿಮಿಟ್ಸ್, ಇದಕ್ಕೆ ಎಲ್ಲದಕ್ಕೆ ಲಿಮಿಟ್ಸ್ ಅಪ್ಲೈ ಮಾಡೋಣ. ನಾವು ಎಲ್ಲಿಂದ ಎಲ್ಲಿವರೆಗೆ, 22 ಇಂದ 3 ವರೆಗೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ದಿಸ್ ಸೆಕೆಂಡ್ ರೈಟ್ ಆಸ್ -2/3 ಯು ರೈಟ್ ಆಸ್ ಇಟ್ ಈಸ್ -2/3. ಓಕೆ, ನಾವು ಟಿ ಟು ದಿ ಪವರ್ ಏನಾಗುತ್ತೆ, ಇದು ಟಿ ಟು ದಿ ಪವರ್ -1 + 1 ಅಂದ್ರೆ ಟಿ ಟು ದಿ ಪವರ್ -1 ಆಗುತ್ತೆ. ಟಿ ಟು ದಿ ಪವರ್ -1 ಡಿವೈಡೆಡ್ ಬೈ -1. ನಾವು ಇದನ್ನ ಇದಕ್ಕಷ್ಟೇ ಲಿಮಿಟ್ಸ್ ಅಪ್ಲೈ ಮಾಡೋದು. ವೈ ಬಿಕಾಸ್ ಇದು ಕಾನ್ಸ್ಟೆಂಟ್ ಗೆ ಲಿಮಿಟ್ ಅಪ್ಲೈ ಮಾಡ್ತಾರೆ. ಅದಕ್ಕೆ ಮಾಡಲ್ಲ. ದಟ್ ಈಸ್ ವೈ ಇದಕ್ಕಷ್ಟೇ ಲಿಮಿಟ್ ಅಪ್ಲೈ ಮಾಡೋ. ಇಲ್ಲಿಂದ 22 ಇಂದ 3 ವರೆಗೆ. ಈ ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ ಇಂಟು ಮೈನಸ್ ಪ್ಲಸ್ 2/3 ಆಗುತ್ತೆ. ಪ್ಲಸ್ 2/3 ಬರ್ಕೊಳ್ಳಿ. ಟಿ ಟು ದಿ ಪವರ್ -1 ಕ್ಯಾನ್ ಆಸ್ 1 ಡಿವೈಡೆಡ್ ಬೈ ಟಿ. 1 ಡಿವೈಡೆಡ್ ಬೈ ಟಿ. ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ, ದಟ್ ಈಸ್ ಲಿಮಿಟ್ಸ್ ನಮಗೆ 22 ಇಂದ 3 ವರೆಗೆ. ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ 2/3 ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, 1 ಡಿವೈಡೆಡ್ ಬೈ ಟಿ ಎಲ್ಲೆಲ್ಲಿ ಟಿ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, 3 ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ, 1 ಡಿವೈಡೆಡ್ ಬೈ 3 ಮೈನಸ್ ಆಫ್ 1 ಡಿವೈಡೆಡ್ ಬೈ 22. ಓಕೆ, ಇಷ್ಟಾಯ್ತು. ನಾವು ಯು ಜಸ್ಟ್ ಸಿ, ಈಗ 2 ಡಿವೈಡ್ ಬೈ 3 ಹೆಂಗಿದೆ ಹಂಗೆ ಬರ್ಕೊಡಿ. ನಾವು ಎಲ್ ಸಿ ಎಂ ತಗೊಳ್ರಿ. 3 and 22 ಎಲ್ ಸಿ ಎಂ ಏನಾಗುತ್ತೆ ನಮಗೆ, ದಟ್ ಈಸ್ 3 and 22 ಎಲ್ ಸಿ ಎಂ ಆಗುತ್ತೆ ನಮಗೆ 66 ಆಗುತ್ತೆ ನೋಡಿ. 3 and 22 ಎಲ್ ಸಿ ಎಂ 66 ಆಗುತ್ತೆ. 66 ಬರ್ಕೊಳ್ಳಿ. 3 ಹೌ ಮಚ್ 66. ಓಕೆ, ಸೊ 3 ಹೌ ಮಚ್ 66, 3 22 66, 22 ಹೌ ಮಚ್ 66 ಅಂದ್ರೆ 22 3 66. ಓಕೆ, ನಮ್ಗೆ ಏನಾಗುತ್ತೆ 22 - 3 ಬರುತ್ತೆ ನೋಡಿ. ನೋ, ಸೊ ದಟ್ ಈಸ್ 2 ಡಿವೈಡ್ ಬೈ 3 ಯು ರೈಟ್ ಆಸ್ ಇಟ್ ಈಸ್. ನಾವು ಅಥವಾ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬರ್ಕೋಣ. ಓಕೆ, ನಾವು 2 1 2 ಹೌ ಮಚ್,
So 2 1 ja 2 3 ja 2 3 ja 33 ಬಂತು. So it is 1 divided by 3. Okay, 22 ಅಲ್ಲಿ 3 ಹೋದ್ರೆ 22 ಅಲ್ಲಿ 3 ಹೋದ್ರೆ ಏನಾಗುತ್ತೆ ನಮಗೆ 19 ಆಗುತ್ತೆ. 19 divided by 33 ಆಗುತ್ತೆ. Okay, now that is equal to this 19 into 1 ಮಾಡಿದ್ರೆ 19 ಬರುತ್ತೆ. 19 ಬರ್ಕೊಳ್ಳಿ. 3 into 3 is 9 ಆಗುತ್ತೆ. 9 ಬರ್ಕೊಳ್ಳಿ. 3 into 3 ಅಂದ್ರೆ 9 ಆಗುತ್ತೆ. 9 ಬರ್ಕೊಳ್ಳಿ. ಓಕೆ, ನಮ್ಗೆ ಏನು ಅಂತಂದ್ರೆ ಸೊ ದಟ್ ಈಸ್ 19 divided by 99. ಓಕೆ, ನಮಗೆ ಇದ್ರದ್ದು ಇಂಟಿಗ್ರೇಷನ್ ಮಾಡಿದ್ರೆ ಅಂತ 19 divided by 99 ಆಗುತ್ತೆ ನೋಡಿ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 3 ನೋಡಿ. ಈಗ ಕ್ವಶನ್ ನಂಬರ್ 3 ಸಾಲ್ವ್ ಮಾಡೋಣ ಇಲ್ಲೇ. ಓಕೆ, ಕ್ವಶನ್ ಇದು ಯಾವ ಫಾರ್ಮೆಟ್ ಇದೆ? ಪಾರ್ಷಿಯಲ್ ಫ್ರಾಕ್ಷನ್ಸ್ ಫಾರ್ಮೆಟ್ ಇದೆ. ಓಕೆ, ಇದನ್ನ ಹೆಂಗ್ ಬರೆಯುವುದು ಅಂದ್ರೆ x divided by x plus 1. ಓಕೆ, x plus 2 we can write as ಇದನ್ನ ಹೆಂಗ್ ಬರೆಯೋದು? ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ. x divided by x plus 1 into x plus 2 we can write it as ನಮಗೆ 1a divided by x plus 1 plus b divided by x plus 2 ಈ ತರ ಬರ್ಕೋಬಹುದು. ಓಕೆ, ಇದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡ್ಕೊಂಡು. ದಟ್ ಈಸ್ ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ x plus 1 and x plus 2 ಎಲ್ಸಿಎಂ ಏನಾಗುತ್ತೆ ನಮಗೆ x plus 1 into x plus 2 ಆಗುತ್ತೆ. ಅದನ್ನ ಬರ್ಕೊಳ್ಳಿ. ನಾವು x plus 1 ಹೌ ಮಚ್ ಎಲ್ಸಿಎಂ ಬರುತ್ತೆ ಅಂದ್ರೆ ದಟ್ ಈಸ್ x plus 2. ಓಕೆ, ಅದೇ ತರ x plus 2 ಹೌ ಮಚ್ ಎಲ್ಸಿಎಂ ಬರುತ್ತೆ ಅಂದ್ರೆ x plus 1. ಓಕೆ, ನಾವು ಇಲ್ಲಿ a into x plus 2 ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ a into x plus 2. ಓಕೆ, ಪ್ಲಸ್ b into x plus 1. ಓಕೆ, ನಾವು x divided by ಏನಿದೆ ನಮಗೆ x plus 1 into x plus 2. ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟು ಉಳಿತು. ಓಕೆ, ಈಗ ನಾವು a ವ್ಯಾಲ್ಯೂ ಮತ್ತೆ b ವ್ಯಾಲ್ಯೂ ಕಂಡುಹಿಡಬೇಕು. ಸೊ a ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಏನ್ ಮಾಡಬೇಕು? ಸೊ a ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನ 0 ಮಾಡ್ಕೊಳ್ಳಿ. ಇದು ಯಾವಾಗ 0 ಆಗಂದ್ರೆ x ವ್ಯಾಲ್ಯೂ -1 ತಗೊಂಡಾಗ ಅದು 0 ಆಗುತ್ತೆ. ಎಲ್ಲೆಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ -1 ಸಬ್ಸ್ಟಿಟ್ಯೂಟ್ ಇಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. -1 ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ -1 ಪ್ಲಸ್ 2. ಓಕೆ, ಪ್ಲಸ್ ಇದು ಕಂಪ್ಲೀಟ್ ಆಗಿ ಏನಾಗುತ್ತೆ 0 ಆಗ್ಬಿಡುತ್ತೆ. 0 ಆಗುತ್ತೆ. -1 ಪ್ಲಸ್ 1 0 ಆಗುತ್ತೆ. 0 ಇಂಟು b ಮಾಡಿದ್ರೆ 0 ಆಗುತ್ತೆ. ಓಕೆ, ನಾವು -1 ದಟ್ ಈಸ್ ಈಕ್ವಲ್ ಟು 2 - 1 ಅಂದ್ರೆ 1 ಆಗುತ್ತೆ. 1 ಇಂಟು a ಮಾಡಿದ್ರೆ a ಬರುತ್ತೆ. ದಟ್ ಈಸ್ a ದಟ್ ಈಸ್ ಈಕ್ವಲ್ ಟು ಏನು ಬಂತು -1. ಇಷ್ಟ ಆಯ್ತಾ? ನೆಕ್ಸ್ಟ್ ಅದೇ ತರ ಇದಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ b ವ್ಯಾಲ್ಯೂ ಕಂಡುಹಿಡಿ. ಸೊ b ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನ 0 ಮಾಡಬೇಕು. ಇದು ಯಾವಾಗ 0 ಆಗುತ್ತೆ ಅಂದ್ರೆ x ವ್ಯಾಲ್ಯೂ -2 ತಗೊಂಡು ಇದು 0 ಆಗುತ್ತೆ. ಓಕೆ, ಎಲ್ಲೆಲ್ಲಿ x ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ? -2 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. -2 ದಟ್ ಈಸ್ ಈಕ್ವಲ್ ಟು ಇದು 0 ಆಗಿಬಿಡುತ್ತೆ. ಪ್ಲಸ್ b ಟೈಮ್ಸ್ ಆಫ್ -2 ಪ್ಲಸ್ 1. ದಿಸ್ -2 ಯು ರೈಟ್ ಆಸ್ ಇಟ್ ಈಸ್. -2 ಪ್ಲಸ್ 1 ಮಾಡಿದ್ರೆ -1 ಬರುತ್ತೆ. -1 ಇಂಟು b ಮಾಡಿದ್ರೆ -b ಬರುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ್ರೆ ಅವಾಗ b ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 2 ಬರುತ್ತೆ. 2 ಎಷ್ಟು ಬಂತ? ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಇದನ್ನ ಹೆಂಗ್ ಬರೀಬಹುದು? ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ a ಪ್ಲಸ್ ಏನು ಸಬ್ಸ್ಟಿಟ್ಯೂಟ್ -1 ಸಬ್ಸ್ಟಿಟ್ಯೂಟ್ ಮಾಡಿ -1 ಡಿವೈಡೆಡ್ ಬೈ x ಪ್ಲಸ್ 1. ಓಕೆ, ಸೊ ಪ್ಲಸ್ ಓಕೆ, ಇದು ಇಂಟಿಗ್ರೇಷನ್ b ಪ್ಲಸ್ ಇಲ್ಲಿ ಏನಿದೆ b ಪ್ಲಸ್ ಅಲ್ಲಿ ನಮಗೆ 2 ಇದೆ. 2 ಸಬ್ಸ್ಟಿಟ್ಯೂಟ್ ಮಾಡಿ 2 ಡಿವೈಡೆಡ್ ಬೈ x ಪ್ಲಸ್ 2. ಇಂಟಿಗ್ರೇಷನ್ ಫ್ರಮ್ 1 to 2 ಇದೆ ಹೆಂಗಿದೆ. ಓಕೆ, ನಾವು ಯು ಜಸ್ಟ್ ಸಿ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇದನ್ನ ಹೆಂಗ್ ಬರೀತೀನಿ ಅಂದ್ರೆ ಸೊ ದಿಸ್ ಮೈನಸ್ ಹೊರಗಡೆ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಪ್ಲಸ್ 1 ಅಂದ್ರೆ ಅಂತ ಏನಾಗುತ್ತೆ? ಬೇಕಾದ್ರೆ ಸಪ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ -1 to 2 1 ಡಿವೈಡೆಡ್ ಬೈ x ಪ್ಲಸ್ 1. ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಪ್ಲಸ್ 2. ಓಕೆ, ಸೊ ದಿಸ್ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ 1 ಇಂದ 2 ವರೆಗೆ. ಓಕೆ, ಇಲ್ಲಿ ನೋಡಿ ಇದು ಮೈನಸ್ ಅಲ್ಲ, ಇದು ಪ್ಲಸ್. ಇದನ್ನ ಮೈನಸ್ ಮಾಡ್ಕೊಂಡ್ಬಿಟ್ಟು. ಓಕೆ, ನಾವು ಸೊ ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ದಿಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಪ್ಲಸ್ 1 ಏನಾಗುತ್ತೆ? ದಟ್ ಈಸ್ ಲಾಗ್ ಆಫ್ x ಪ್ಲಸ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? ದಟ್ ಈಸ್ 1 ಇಂದ 2 ವರೆಗೆ. ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಆಫ್ 1 ಡಿವೈಡ್ ಬೈ x ಪ್ಲಸ್ 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಲಾಗ್ ಆಫ್ x ಪ್ಲಸ್ 2. ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗೆ? 1 ಇಂದ 2 ವರೆಗೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ x ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ ಆಫ್ ಎಲ್ಲೆಲ್ಲಿ x ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ. 2 ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಾಗ್ 2 ಪ್ಲಸ್ 1. ಓಕೆ, ದಟ್ ಈಸ್ ಲಾಗ್ ಆಫ್ 2 ಪ್ಲಸ್ 1 ಮೈನಸ್ ಆಫ್ ಲಾಗ್ ಆಫ್ 1 ಪ್ಲಸ್ 1 ಇದಾಯ್ತು. ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಆಫ್ ಓಕೆ, ಇದನ್ನ ಬರ್ಕೊಳ್ತೀವಿ. ಇಟ್ ಈಸ್ 2 ಟೈಮ್ಸ್ ಆಫ್ ಫಸ್ಟ್ ಎಲ್ಲೆಲ್ಲಿ x ಇದೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ. 2 ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ಲಾಗ್ 2 ಪ್ಲಸ್ 2. ಓಕೆ, 2 ಪ್ಲಸ್ 2 ಮೈನಸ್ ಆಫ್ ಲಾಗ್ ಆಫ್
1 plus 2. Okay, ಇಷ್ಟೇ ಇದು ನೋಡಿ. Okay, now you further simplify, minus you write as it is log of 2 plus 1 ಅಂದ್ರೆ 3 ಆಗುತ್ತೆ, minus of log of 2 ಬರುತ್ತೆ, 2 ಬರ್ಕೊಳ್ಳಿ. Next plus 2 times of, okay, that is log 4 ಬರುತ್ತೆ, log 4, okay, minus of log 3 ಬರುತ್ತೆ. Okay, ಎಷ್ಟು ಬಂತ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಸೊ ದಟ್ ಈಸ್ ನಮಗೆ ದಿಸ್ ವಿಲ್ ಬಿಕಮ್ ವಾಟ್ ಮೈನಸ್ ಆಫ್ ಲಾಗ್ ಆಫ್ 3 divided by 2 ಆಗುತ್ತೆ. ವೈ? ಬಿಕಾಸ್ ಯು ನೋ ದ ಫಾರ್ಮುಲಾ, ದಟ್ ಈಸ್ ಲಾಗ್ ಎ ಮೈನಸ್ ಲಾಗ್ ಬಿ ದಟ್ ಈಸ್ ಈಕ್ವಲ್ ಟು ಏನು? ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ. ಹೌದಾ? ಲಾಗ್ ಆಫ್ ಎ. ಇದ್ರ ಫಾರ್ಮುಲಾ ಪ್ರಕಾರ ಇದು ಬರ್ಕೊಂಡು ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಆಫ್, ಇದನ್ನ ಹೆಂಗ್ ಬರೀಬೋದು ನಾನು? ದಿಸ್ ಸೆಕೆಂಡ್ ಆಸ್ ಲಾಗ್ ಆಫ್ 4/3 ಅಂತ ಬರೀಬೋದು. ಓಕೆ, ಈ ತರ ಬರೀಬೋದು. ನಾವು ಇದು ನೋಡಿ, ಇದನ್ನು ನಮಗೆ ಪವರ್ ಇದು ಕೋಎಫಿಷಿಯಂಟ್ ಇದ್ದು ಪವರ್ ಆಗಿ ಬರ್ಕೋಬಹುದು. ಇದು ಕೋಎಫಿಷಿಯಂಟ್ ಇದ್ದು ಪವರ್ ಆಗಿ ಬರ್ಕೋಬಹುದು. ಸೊ ದಿಸ್ ಸೆಕೆಂಡ್ ಆಸ್ ಲಾಗ್ ಆಫ್ a to the power b, we can as b into log of a ಅಂತ ಬರೆಯೋದು. ಇದು ಪವರ್ ಇದ್ದು ಕೋಎಫಿಷಿಯಂಟ್ ಆಗಿ ಬರ್ಕೊ, ಅದನ್ನ ಇಲ್ಲಿ ಪವರ್ ಇದ್ದು ಕೋಎಫಿಷಿಯಂಟ್ ಆಗಿ ಬರ್ಕೊಳ್ತೀವಿ. ದಿಸ್ ಅಂಡ್ ಇದು ಫಸ್ಟ್ ಇರೋದು, ಸೆಕೆಂಡ್ ಒಂದು ಮೈನಸ್ ಬ್ಯಾಡ್ ತಡ್ರಿ. ಲಾಗ್ ಆಫ್ 3/2 ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್, ಓಕೆ, 2 ಇದ್ದಿದ್ದು ನೋಡಿ ಕೋಎಫಿಷಿಯಂಟ್ ಇದ್ದು ಪವರ್ ಆಗಿ ಬರ್ಕೊಳ್ತೀವಿ ನೋಡಿ. ದಿಸ್ ಯು ಕ್ಯಾನ್ ರೈಟ್ ಆಸ್ log of 4/3 ಹೋಲ್ ಸ್ಕ್ವೇರ್ ಆಗುತ್ತೆ, 4/3 ಹೋಲ್ ಸ್ಕ್ವೇರ್. ಓಕೆ, ಇದು ಪಾಸಿಟಿವ್ ಇದೆ, ಇದು ಫಸ್ಟ್ ಬರ್ಕೊಳ್ತೀನಿ. ದಟ್ ಈಸ್ ದಿಸ್ ವಿ ಕ್ಯಾನ್ ಆಸ್ ಲಾಗ್ ಆಫ್ 4 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 16 ಆಗುತ್ತೆ. 16 ಡಿವೈಡೆಡ್ ಬೈ 3 ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. ಮೈನಸ್ ಆಫ್ ಲಾಗ್ ಆಫ್ 3/2. ಓಕೆ, ಲಾಗ್ ಆಫ್ 3/2. ಓಕೆ, ಇಷ್ಟಿದೆ. ಸೊ ಒನ್ ಮೋರ್ ಫಾರ್ಮುಲಾ ಯು ಶುಡ್ ನೋ, ದಟ್ ಈಸ್ ನಮ್ಗೆ ಏನ್ ಫಾರ್ಮುಲಾ ಅಂದ್ರೆ, ಸೊ ದಟ್ ಈಸ್ ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಎ ಮೈನಸ್ ಲಾಗ್ ಬಿ that is equal to ಏನು? that is log of a divided by b. ಆ ಫಾರ್ಮುಲಾ ಪ್ರಕಾರ ಬರ್ಕೊಂಡೋಣ. ಓಕೆ, ನಮ್ಗೆ ಏನ್ ಬರುತ್ತೆ ಅಂದ್ರೆ, so this we can write it as, now this is log of a ಪ್ಲಸ್ ಇಲ್ಲಿ 16 divided by 9 ಆಯ್ತಾ, 16 divided by 9 ಬರ್ಕೊಳ್ಳಿ. ನೆಕ್ಸ್ಟ್ ಡಿವೈಡೆಡ್ ಬೈ b ಪ್ಲಸ್ ಇಲ್ಲಿ ಏನಿದೆ ನಮಗೆ 3 divided by 2 ಇದೆ, 3/2 ಬರ್ಕೊಳ್ಳಿ. ಓಕೆ, ನಾವು ಇದನ್ನ ಮೇಲೆ ಹೋಗುತ್ತೆ ನೋಡಿ, ಇದನ್ನ ಕೆಳಗಿರುತ್ತೆ. ನಾವು this we can write as log of 16 divided by 9 into 2 divided by 3. ಓಕೆ, ಇಷ್ಟಾಗಿದೆ ನೋಡಿ. ಇದನ್ನ ಫಸ್ಟ್ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ತೀವಿ. ಸೊ ದಿಸ್ ಯು ಕ್ಯಾನ್ ಆಸ್ ಲಾಗ್ ಆಫ್ 16 2 ಜಸ್ಟ್ ಆಗುತ್ತೆ, 32 ಆಗುತ್ತೆ, 32 ಬರ್ಕೊಳ್ಳಿ. ನೆಕ್ಸ್ಟ್ ಬಿಕಾಸ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಯಾವುದೇ ಟರ್ಮ್, 9 3 ಜಸ್ಟ್ ಆಗುತ್ತೆ, 27 ಬರುತ್ತೆ, 27 ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನಮಗೆ ಆನ್ಸರ್ ಏನ್ ಬರುತ್ತೆ? ಲಾಗ್ ಆಫ್ 32 divided by 27 ಬರುತ್ತೆ. ಬೇಕಾದ್ರೆ ಫಸ್ಟ್ ಇಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ಬೇಕಾದ್ರೆ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಇದಷ್ಟು ಬರ್ಕೊಳ್ಳಿ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್ ಐತೆ, ಅದೊಂದು ಸಾಲ್ವ್ ಮಾಡೋಣ. ಅದೊಂದು ಸಾಲ್ವ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣ ಅಂತೆ. ಓಕೆ, ಲಾಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. Okay, so this is last fourth question, example 25 ಇದು. Okay, now integration from 0 to pi/4 ಇದೆ. sin cube 2t cos 2t dt ಅಂತಿದೆ. Okay, now you just see ಇಲ್ಲಿ ಯಾವ್ದಾರ ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್, ಇದನ್ನು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಂಡೆ ಮಾಡಬೇಕು. ಯಾವ್ದಾರ ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇನ್ನೊಂದು ಟರ್ಮ್ ಬರುತ್ತೆ ಇಲ್ಲಿ. ಓಕೆ, ಯಾವ್ದು ಟರ್ಮ್ ಡಿಫ್ರೆನ್ಶಿಯೇಟ್, ಇದು ಯಾವ ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇನ್ನೊಂದು ಟರ್ಮ್ ಬರ್ತಂದ್ರೆ ಈ sin 2t ನ, ಓಕೆ, sin 2t, ಓಕೆ, sin 2t we will take it as theta ಅಂತ ತಗೋಬಹುದು. ಓಕೆ, ಸೊ sin 2t we can as theta ಅಂತ ತಗೊಳ್ಳಿ, u ಅಂತ ತಗೊಳ್ಳಿ, u ಅಂತ ತಗೊಂಡು ಸಾಲ್ವ್ ಮಾಡಬಹುದು, theta ಅಂತ ತಗೊಂಡು ಸಾಲ್ವ್ ಮಾಡಬಹುದು. ಓಕೆ, ನಾವು sin 2t that is equal to theta ಅಂತ ತಗೊಳ್ಳಿ. ಓಕೆ, ನಾವು ಅವಾಗ ಏನಾಗುತ್ತೆ, ಇದು theta ಕ್ಯೂಬ್ ಆಗುತ್ತೆ. ಅವಾಗ ಏನಾಗುತ್ತೆ, this you can write as theta ಕ್ಯೂಬ್. ಓಕೆ, this cos 2t ಓಕೆ dt you write as it is. ಇಲ್ಲಿ theta ಕ್ಯೂಬ್ ಆಯ್ತಾ. ಓಕೆ, ಇದನ್ನ ಆಲ್ಸೋ ಇನ್ ಟರ್ಮ್ಸ್ ಆಫ್ theta ಬರೀಬೇಕು. ಓಕೆ, ಸೊ ದಿಸ್ ಇಸ್ ಇಲ್ಲಿ 0 to pi/4. ಓಕೆ, ಇದನ್ನು ಇನ್ ಟರ್ಮ್ಸ್ ಆಫ್ ನಮಗೆ ಈ ಲಿಮಿಟ್ಸ್ ಎಲ್ಲಿಂದ ಎಲ್ಲ ಇದು ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಯಾವ ಫಾರ್ಮುಲಾ? ಟಿ ಫಾರ್ಮುಲಾ. ಅದನ್ನು ನಾವು ಎದ್ರಲ್ಲಿ ಕನ್ವರ್ಟ್ ಮಾಡಬೇಕು? ಟೀಟಾ ಫಾರ್ಮುಲಾ ಕನ್ವರ್ಟ್ ಮಾಡಬೇಕು. ಟೀಟಾ ಫಾರ್ಮುಲಾ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನೇನ್ ಮಾಡೋಣ, ಫಸ್ಟ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ, ಸಾರಿ ಟಿ ಮಾಡೋಣ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ sin 2t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? cos 2t ಆಗುತ್ತೆ, 2t ಬರ್ಕೊಳ್ಳಿ. ಆಮೇಲೆ 2t ನ ಡಿಫರೆನ್ಶಿಯೇಟ್ ಮಾಡಿ, 2t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? 2 ಬರುತ್ತೆ, 2 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಟೀಟಾ ನ ಡಿಫರೆನ್ಶಿಯೇಟ್ ಮಾಡಿದ್ರೆ dθ ಡಿವೈಡೆಡ್ ಬೈ dt. ಓಕೆ, ನಾವು ಇಲ್ಲಿ cos 2θ dt ಆಯ್ತಾ, ಅದಕ್ಕೋಸ್ಕರ cos 2θ dt ಈ ಕಡೆ ಇಟ್ಕೊಂಡು ಉಳ್ಕೊಂಡೆಲ್ಲ ಈ ಕಡೆ ತಾನೆ.
ಅವಾಗ ಏನಾಗುತ್ತೆ ಕಾಸು 2θ ಇಂಟು ಡಿ ಥೀಟಾ ಡಿ ಟಿ it is equal to d theta divided by 2. Okay, cos 2t into dt you can write as d theta divided by 2. ಅದನ್ನೇ ಇಲ್ಲಿ ಬರೀತೀನಿ ನೋಡಿ. So d cube theta cube, so this you can write as ಈ ತರ ಬರೀಬಹುದು d theta divided by 2. Okay, d theta divided by 2. ಇಲ್ಲಿ ಲಿಮಿಟ್ಸ್ ಚೇಂಜ್ ಮಾಡಬೇಕು. ಲಿಮಿಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ನೇ ಬರೀಬೇಕು ಈಗ. ಓಕೆ, ನಾವು t ಇದ್ದಾಗ t that is equal to t ಇದ್ದಾಗ ನಮಗೆ ಏನೇ t ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು t ಇದ್ದಾಗ ನಮಗೆ ಲಿಮಿಟಿಂಗ್ ಲೋವರ್ ಲಿಮಿಟ್ ಏನಿತ್ತು 0 ಇತ್ತು ಹೌದಾ. ಓಕೆ, ನಾವು ವಿತ್ ರೆಸ್ಪೆಕ್ಟ್ ಟು ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅವಾಗ. ಸೊ ನಮಗೆ ಟಿ ವ್ಯಾಲ್ಯೂ ನಮಗೆ ಲೋವರ್ ಲಿಮಿಟ್ 0 ಇದ್ದಾಗ ಟಿ ವ್ಯಾಲ್ಯೂ 0 ಇದ್ದಾಗ ಥೀಟಾ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸೈನ್ ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 0. ಓಕೆ, ಹೌದಾ. 2 ಟೈಮ್ಸ್ ಆಫ್ 0 ಅಂದ್ರೆ 0 ಆಗುತ್ತೆ, ಸೈನ್ 0 ಅಂದ್ರೆ 0 ಆಗುತ್ತೆ, 0 ಬರುತ್ತೆ. ಅಂದ್ರೆ ಟಿ ವ್ಯಾಲ್ಯೂ 0 ಇದ್ದಾಗ ಥೀಟಾ ವ್ಯಾಲ್ಯೂ ಎಷ್ಟು ಇರುತ್ತೆ ಅದನ್ನು 0 ಇರುತ್ತೆ, 0 ಬರುತ್ತೆ. ಅದೇ ತರ ನಮಗೆ ಟಿ ವ್ಯಾಲ್ಯೂ ಏನಿದೆ, ಟಿ ವ್ಯಾಲ್ಯೂ π/4 ಇದ್ದಾಗ, ಟಿ ವ್ಯಾಲ್ಯೂ π/4 ಇದ್ದಾಗ ಓಕೆ ಥೀಟಾ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ ಸೊ ದಟ್ ಈಸ್ ನಮಗೆ ಸೈನ್ ಆಫ್ π/4 ಇದ್ದಾಗಲ್ಲ, π/4 ಸೈನ್ ಆಫ್ 2 ಟೈಮ್ಸ್ ಆಫ್ π/4. π/4 2 1 ಜಾ 2 2 ಜಾ. ಓಕೆ, 2 1 ಜಾ 2 2 ಜಾ ಸೈನ್ π/2 ಉಳಿತು. ಓಕೆ, ಸೈನ್ π/2. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸೈನ್ π/2? ಸೈನ್ π/2 ಅಂದ್ರೆ ಎಷ್ಟು ವ್ಯಾಲ್ಯೂ? ದಟ್ ಈಸ್ 1, ರೈಟ್. ಓಕೆ, ಅಂದ್ರೆ ಟಿ ವ್ಯಾಲ್ಯೂ π/4 ಇದ್ದಾಗ ಥೀಟಾ ವ್ಯಾಲ್ಯೂ ಏನಿದೆ 1 ಇದೆ, 1 ಬರ್ಕೊಳ್ಳಿ. ನಾವು ಸೊ ಇದನ್ನ ಥೀಟಾ ಕ್ಯೂಬ್ ನ ಇಂಟಿಗ್ರೇಟ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿ. ಫಸ್ಟ್ 1/2 ನ ಕಾನ್ಸ್ಟೆಂಟ್ ಹೊರಗೆ ಬರ್ತೀನಿ, ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು ಇಂಟಿಗ್ರೇಷನ್ ಆಫ್ 0 to 1 ಥೀಟಾ ಕ್ಯೂಬ್ ಡಿ ಥೀಟಾ. ಓಕೆ, ನಾವು ಥೀಟಾ ಕ್ಯೂಬ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಥೀಟಾ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಬರುತ್ತೆ. ಅಂದ್ರೆ ಥೀಟಾ ಟು ದಿ ಪವರ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಡಿವೈಡ್ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೆ, ಲಿಮಿಟ್ಸ್ ದಟ್ ಈಸ್ 0 to 1. ಓಕೆ, ನಾವು so now 1 divided by 2 I will write as it is. This theta to the power ಏನಾಗುತ್ತೆ 4 ಆಗುತ್ತೆ, theta to the power 4. ಓಕೆ, 1/3 plus 1 ಅಂದ್ರೆ 4 ಆಗುತ್ತೆ. ಅದನ್ನ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡ್ತೀವಿ, ಬಿಕಾಸ್ ಕಾನ್ಸ್ಟೆಂಟ್ ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟೇ ಬರುತ್ತೆ. ಅಂಡ್ ಇದು ಲಿಮಿಟ್ಸ್ ಎಲ್ಲಿಂದ 0 ಇಂದ 1 ವರೆಗೆ. ಓಕೆ, ನಾವು ದಿಸ್ 1 divided by 2 into 1/4 ಮಾಡಿದ್ರೆ 1/8 ಆಗುತ್ತೆ, 1/8 ಬರ್ಕೊಳ್ಳಿ. ಎಲ್ಲೆಲ್ಲಿ ಥೀಟಾ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಫಸ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ, 1 to the power 4 ಮೈನಸ್ ಆಫ್ ಎಲ್ಲೆಲ್ಲಿ ಥೀಟಾ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, 0 ಸಬ್ಸ್ಟಿಟ್ಯೂಟ್ ಮಾಡಿ, 0 to the power 4. ಸೊ 1 to the power 4 ಅಂದ್ರೆ 1 ಬರುತ್ತೆ, ಮೈನಸ್ ಆಫ್ 0 to the power 4 ಅಂದ್ರೆ 0 ಬರುತ್ತೆ, 1 - 0 ಅಂದ್ರೆ 1 ಬರುತ್ತೆ. 1/8 ಇಂಟು ನಮಗೆ 1 ಮಾಡಿದ್ರೆ 1/8 ಬರುತ್ತೆ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಇದೇ ತರದ ಕ್ವಶನ್ ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಸೊ ನೀವು ಇದನ್ನ ಫಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಎಕ್ಸೈಸ್ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಇದೇ ಕ್ವಶನ್ ತರ ಇದೆ. ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ, ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಓಕೆ, ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ PDF ನೋಟ್ಸ್ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ, ಎಕ್ಸಸೈಸ್ 7.8. ಓಕೆ, ಥ್ಯಾಂಕ್ ಯು ಸೋ ಮಚ್.